ಲೈಕ್ ಸ್ಪೀಡ್ ಬಂದ್ಬಿಟ್ಟು ಇಲ್ಲೇ ಬೆಟ್ಟಕ್ಕೆ ಇಲ್ಲೇ ಮೇಲೆ ಹೋಗ್ಬೇಕಿಲ್ಲಿ ಬೆಳಿಗ್ಗೆ ಬಂದಿದ್ದೀವಿ. ಸ್ಮಾಲ್ ಆಕ್ಸಿಡೆಂಟ್ ಜಾಸ್ತಿ ಗಂಗ್ ಅಂತ ಬರಬಾರ್ದಲ್ಲವಾ. ವೆರಿ ಸ್ಯಾಡ್. ಇಲ್ಲಿ ಬರ್ಬೇಕಾದ್ರೆ ಆಕ್ಸಿಡೆಂಟ್, ಸ್ಮಾಲ್ ಆಕ್ಸಿಡೆಂಟ್ ಅಲ್ಲ, ಮೇಜರ್ ಆಕ್ಸಿಡೆಂಟ್. ಯಾವುದೋ ಲೇಡಿಗೆ ಕಾಲ್ ಫ್ರಾಕ್ಚರ್ ಆಗ್ಬಿಟ್ಟಿದೆ. ಅದಕ್ಕೆ ನಾವು ಹೆವಿ ಸ್ಪೀಡಲ್ಲಿ ಬರಬಾರ್ದು, ಸ್ಲೋ ಆಗಿ ಬರಬೇಕು. ಮತ್ತು ಇನ್ನೊಂದು, ಸುತ್ತಮುತ್ತ ಈ ಬೆಟ್ಟ ನಾವು ಹೋಗ್ಬೇಕಾದ್ರೆ ನಾವು ಫೀಲ್ ಮಾಡಿಕೊಂಡು ಹೋಗ್ಬೇಕಾಗುತ್ತೆ. ಸುಮ್ಮನೆ ಜುಯಿ ಅಂತ ಹೋಗೋದು, ನಿದ್ದೆ ಮಾಡ್ಕೊಂಡು ಹೋಗೋದಲ್ಲ. ಕರೋಸ್ ಬರುತ್ತೆ, ವಾಂತಿ ಬರುತ್ತೆ ಅಂತ ಹೋಗೋದಲ್ಲ. ಫೀಲ್ ಮಾಡ್ಕೊಂಡು ಬರಬೇಕು. ಗಾಡಿಯಲ್ಲಿ ಮಂಡಿ ಕೂಡ್ಸ್ಕೊಂಡು ಮಂಗಿಸ್ಕೊ ಬರ್ಬೇಕಿಲ್ಲಿ. ಅದು ತುಂಬ ಸಖತ್ತಾಗಿರುತ್ತೆ. ಒಳ್ಳೆ ಥ್ರಿಲ್. ಹಿಂಗ್ ಮಂಗ್ಸೋದು. ಎಲ್ಲಿ ಈ ನಂದಿ ಹಿಲ್ಸಿಗೆ ಹೋಗ್ಬೇಕಾದ್ರೆ ಈ ರೋಡಲ್ಲಿ ಕರುಸ್ ಜಾಸ್ತಿ. ಬಾಬಾ ಇಳಿಲಿ ಮಕ್ಕಳೆಲ್ಲ ಜಾರ ಬಂಡೆ. ಇಲ್ಲಿ ಮಳೆ ಬರ್ತಾ ಇರುತ್ತೆ, ಜಾರ ಬಂಡೆ. ಮಕ್ಕಳು ಏನು ಸಿಟಿನೆಲ್ಲ ಹುಚ್ಚಿಡಿರುತ್ತೆ. ದುಡ್ಡು, ಆಫೀಸ್ ಟೈಮಿಂಗ್ಸ್, ಡ್ಯೂಟಿ, ಶಿಫ್ಟ್ ಅಂತೆಲ್ಲ ಇಲ್ಲೆಲ್ಲ ಬಟ್ಟೆ ಹತ್ಕೊಂಡು ಇಲ್ಲೆಲ್ಲ ಹೋಗಿ ಇದು ಚೆನ್ನಾಗಿ ಬರುತ್ತೆ. ಮಳೆಗಾಲದಲ್ಲೆಲ್ಲ ಇಲ್ಲಿ ನೀರು ಫ್ಲೋ ಆಗ್ತಾ ಇರುತ್ತೆ. ನಂದಿ ಬೆಟ್ಟಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಮೇಲ್ಗಡೆ ವ್ಯೂಸ್ ನೋಡ್ಲಿಕ್ಕೆ, ಬಂಡೆ ನೋಡ್ಲಿಕ್ಕೆ ಫ್ರೀ ಏನಿಲ್ಲ, ಟಿಕೆಟ್ ತಗೋಬೇಕು ಕ್ಯೂ ನಿಂತ್ಕೊಂಡು. ನೋಡಿ ಇನ್ನು ಮೇಲೆ ಬಂದ್ರೆ ಈ ತರ ಸ್ಮಾಲ್ ಹಟ್, ಇದೆಲ್ಲ ಮುಂಚೆ ಬಿದ್ರಲ್ಲಿ ಮಾಡಿದ್ರು. ಈಗ ಅವೆಲ್ಲ ಹೋಗಿ ಒಣಗಿ ನೆಂದು ಎಲ್ಲ ಬಿದ್ದೋಗಿ ಅದನ್ನೆಲ್ಲ ಲ್ಯಾಪ್ಸ್ ಮಾಡಿ ಈಗ ಐರನ್ನಲ್ಲಿ ಮಾಡಿದೆ, ಕಬ್ಬಿಣದಲ್ಲಿ. ತುಂಬಾ ಚೆನ್ನಾಗಿದೆ ನೋಡಿ, ಡಿಫ್ರೆಂಟ್ ಫೀಲಿಂಗ್ ಕೊಡುತ್ತೆ. ಇಲ್ಲಿಗೆ ಈ ಒಂದು ಟ್ರಿಪ್ಪಿಗೆ ಬರೋದು ಜಾಸ್ತಿ ಕಪಲ್ಸ್ಗಳು ಜಾಸ್ತಿ ಬರ್ತಾರೆ. ಈ ವಯಸ್ಸಾದವರೆಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ. ನಂದಿ ಹಿಲ್ಸಿಗೆ ಬರೋದೇ ಆಫೀಸಲ್ಲಿ ಕೊಲೀಗ್ಸ್ ಆ್ಯಂಡ್ ಫ್ರೆಂಡ್ಸ್. ಹೊಸದಾಗಿ ನಾವು ಯಾರನ್ನಾರ ಲವ್ ಮಾಡ್ತಾ ಇದ್ರೆ ಜಾಲಿ ರೈಡ್ ಕರ್ಕೊಂಬರ್ಬೇಕು. ಈ ಒಂದು ನಂದಿ ಹಿಲ್ಸಿಗೆ ಡಿಫ್ರೆಂಟ್ ಫೀಲಿಂಗ್ ಕೊಡುತ್ತೆ. ಇನ್ನು ಏನಾದರೂ ಮನೆ ಸ್ಟ್ರೆಸ್ ಇದ್ದು ನಮಗೆ ಮೈಂಡಲ್ಲಿ ಅದು ಹೋಗಬೇಕು ಅಂತ ಹೇಳಿದ್ರೆ, ಒನ್ ಡೇ ಮತ್ತೆ ಬೇಗ ಹೋಗಿ ಬರಬೇಕು ಅಂತ ಹೇಳಿದ್ರೆ ನಂದಿ ಹಿಲ್ಸಿಗೆ ಬಂದರೆ ಬೇಗ ಬಂದು ಬೇಗ ಹೋಗ್ಬೋದು. ಬ್ಯೂಟಿಫುಲ್ ಕಪಲ್ಸ್ ನೋಡ್ತೀವಿ, ಗರ್ಲ್ಸ್ ನೋಡ್ತೀವಿ. ಅವೆಲ್ಲ ನೋಡಾದ್ಮೇಲೆ ಇನ್ನೇನ್ ನೋಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಕುದುರೆಮೆಟ್ಟಿಲು, ಪಾಲ ನದಿಯ ಮೂಲ, ಬ್ರಹ್ಮಾಶ್ರಮ, ನೆಲ್ಲಿಕಾಯಿ ಬಸವಣ್ಣ ದೇವಸ್ಥಾನ ಹೋಗ್ತಕ್ಕಂಥ ದಾರಿ ಇದು. ನಾವು ಇಲ್ಲಿ ಫೈನಲ್ ಆಗಿ ನಾವು ಇಲ್ಲಿ ಹೋಗ್ಬೇಕಾಗುತ್ತೆ. ಕಮ್ಮಾನ್. ಹಿಂದಿನ ಕಾಲದಲ್ಲಿ ಅವಾಗ ನಂದಿನ ಓಡಿಸ್ಕೊಂಡ್ಬಂದ್ರು. ಆಗ ಕಲ್ಲಾಕ್ ಕೂತು ಅಂತ ಮತ್ತೆ ಎದ್ದೇಳುತ್ತೆ ಅಂತ ಬೆದ್ಮೇಲೆ ಗಡಾರಿ ಹೊಡೆದು ಬಂದ್ಬಿಟ್ಟಿದ್ದಾರೆ. ಬ್ರಹ್ಮಾಶ್ರಮಕ್ಕೆ ಹೋಗೋಣ ಬನ್ನಿ, ಬುಕ್ಕೊಂಡು ಹೋಗೋಣ ಒಳಗಡೆ. ಇಲ್ಲಿ ತಲೆ ಬಗ್ಗಿಸ್ಕೋಬೇಕು. ಬನ್ನಿ ಒಳಗಡೆ ಬನ್ನಿ. ಹಂಗೆ ಇಲ್ಲಿ ಹಿಂದೆ ಋಷಿಗಳು ಧ್ಯಾನ ಮಾಡ್ತಕ್ಕಂಥವ್ರೆಲ್ಲ ಜಾಸ್ತಿ ಬರ್ತಾ ಇದ್ರು. ಇಲ್ಲೇ ಪೂಜೆ ಮಾಡಿ ಇಲ್ಲೇ ಧ್ಯಾನ ಮಾಡ್ತಾ ಇದ್ರು. ನೋಡಿ ಒಳಗಡೆ ಎಷ್ಟು ಚೆನ್ನಾಗಿದೆ. ಇಲ್ಲಿ ಬಂದು ಇಲ್ಲಿ ಹೋಗಿ ಇಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ರು. ಈ ಒಳಗಡೆ ಬನ್ನಿ ಸರ್, ನೋಡಿ ತೋರ್ಸ ಒಳಗಡೆ. ಬೆಟ್ಟದ ಮೇಲ್ಗಡೆ ಬಂದ್ರೆ ಕ್ಷೀರ ನದಿಯ ಮೂಲ ಅಂತ ಹೇಳಿ ನಾನು ಅವಾಗಲೇ ಹೇಳಿದೆ. ಇದೇ ನೋಡಿ ಕ್ಷೀರ ನದಿಯ ಮೂಲ. ಇಲ್ಲಿ ನದಿ ಹುಟ್ಟುತ್ತೆ, ಇಲ್ಲೇ ಮೇನ್ ಸ್ಥಳ. ಇಲ್ಲಿ ಹುಟ್ಟಿ ಮುಂದಕ್ಕೆ ಹರಿಯೋದು. ಒಂದು ವೈಡ್ ರೇಂಜ್ ಅಲ್ಲಿ ವ್ಯೂ ನೋಡ್ಕೊ ಬನ್ನಿ ಹೆಂಗ್ ಕಾಣುತ್ತೆ ಅಂತ. ಟಾಪ್ ಅಲ್ಲಿ ನೋಡಿ ಹೆಂಗಿದೆ, ಎಷ್ಟು ಚೆನ್ನಾಗಿದೆ. ಇಲ್ಲಿ ನಂಗಂತೂ ಇಲ್ಲಿ ಕೋಲ್ಡ್ ಆಗ್ತಾ ಇದೆ. ಯಾರಾದ್ರೂ ನೀವು ನಂದಿ ಹಿಲ್ಸಿಗೆ ಬರ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ತಟ್ ಅಂತ ಬಂದ್ಬಿಡಿ. ಇದೇ ಕಾರಣಕ್ಕೂ ನೀವು ಮಿಸ್ ಮಾಡ್ಕೋಬೇಡಿ. ಇಲ್ಲಿ ಒಳ್ಳೆ ವೆದರ್ ಇದೆ, ಎಂಜಾಯ್ ಮಾಡ್ತಕ್ಕಂಥ ಸುಮಾರು ಪ್ಲೇಸ್ಗಳಿದೆ, ಟೆಂಪಲ್ ಇದೆ, ಆಮೇಲೆ ಮರ ಗಿಡ ಇದೆ, ಮಳೆ ಬೀಳ್ತಾ ಇರುತ್ತೆ. ಏನಾದ್ರೂ ನೀವು 5 o'clock ಹಂಗ್ ಬಂದು ಇಲ್ಲಿ ನಿಂತ್ಕೊಂಡ್ಬಿಟ್ರೆ ನಮ್ ಜೊತೆ ಬರೋರು ಇಲ್ಲಿ ಕಳೆದೋಗ್ಬಿಡ್ತಾರೆ. ಇದನ್ನ ನಾವು ಟಿಪ್ಪು ಡ್ರಾಪ್ ಅಂತ ಕರಿತೀವಿ. ಏನಾದ್ರೂ ನೀವು ಬರ್ಬೇಕು ಅಂತ ಪ್ಲಾನ್ ಇದ್ರೆ ಇಮ್ಮಿಡಿಯೇಟ್ ಆಗಿ ಇವತ್ತೇ ಬಂದ್ಬಿಡಿ. ಏನಂತೀರಾ?